ಮಂಗಳೂರಿನ ಶಕ್ತಿನಗರದಲ್ಲಿ ಕೆಸಿ ನಾಯಕ್ ಅವರ ನೇತೃತ್ವದಲ್ಲಿ 4 ಎಕರೆ ಹಸಿರು ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವ ಶಕ್ತಿ ಶಿಕ್ಷಣ ಸಂಸ್ಥೆಗಳು ಕೇವಲ ಅಕ್ಷರ ಅಭ್ಯಾಸದ ತಾಣವಲ್ಲ, ಅದು ಪ್ರತಿಯೊಂದು ಮಗುವಿನ ಕನಸುಗಳಿಗೆ ರೂಪು ನೀಡುವ ಜ್ಞಾನದ ಪವಿತ್ರ ನಿಲಯ. ಶಿಶುವಿಹಾರದ ಪುಟ್ಟ ಹೆಜ್ಜೆಗಳಿಂದ ಆರಂಭವಾಗಿರುವ ಇಲ್ಲಿನ ಶೈಕ್ಷಣಿಕ ಪಯಣ ಸಿಬಿಎಸ್ಇ ಮಾದರಿಯ ಶಾಲಾ ಶಿಕ್ಷಣ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳ ಪದವಿ ಪೂರ್ವ ಕಾಲೇಜಿನವರೆಗೆ ಸುದೀರ್ಘವಾಗಿ ಬೆಳೆದು ನಿಂತಿದೆ. ಅನುಭವಿ ಉಪನ್ಯಾಸಕರ ಪ್ರೇರಣಾದಾಯಿ ಮಾರ್ಗದರ್ಶನ, ಸ್ಮಾರ್ಟ್ ತರಗತಿಗಳು, ಸುಸರ್ಜಿತ ಪ್ರಯೋಗಾಲಯಗಳು ಹಾಗೂ ಆಧುನಿಕ ಗ್ರಂಥಾಲಯಗಳು ಇಲ್ಲಿನ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿವೆ. ಕೇವಲ ಪಠ್ಯಪುಸ್ತಕದ ಅಂಕಗಳಿಗೆ ಸೀಮಿತವಾಗದೆ ಕ್ರೀಡಾಂಗಣದಿಂದ ಈಜುಕೊಳದವರೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೈಜ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವುದೇ ಈ ಸಂಸ್ಥೆಯ ಶಕ್ತಿ. ಸ್ಪರ್ಧಾತ್ಮಕ ಜಗತ್ತಿನ ಸವಾಲುಗಳನ್ನು ಎದುರಿಸಲು ನೀಟ್, ಜೆಇಇ ಹಾಗೂ ಕೆಸೆಟ್ ಮುಂತಾದ ಪರೀಕ್ಷೆಗಳಿಗೆ ನೀಡಲಾಗುವ ತರಬೇತಿಯು ವಿದ್ಯಾರ್ಥಿಗಳನ್ನ ಭವಿಷ್ಯದ ನಾಯಕರನ್ನಾಗಿ ರೂಪಿಸುತ್ತದೆ. ಮನೆ ವಾತಾವರಣವನ್ನು ನೆನಪಿಸುವ ಅತ್ಯಾಧುನಿಕ ವಸತಿ ನಿಲಯ ಹಾಗೂ ಶಿಸ್ತುಬದ್ಧ ಜೀವನ ಶೈಲಿಯು ಶಕ್ತಿ ಸಂಸ್ಥೆಯನ್ನ ಕರಾವಳಿ ಕರ್ನಾಟಕದ ಶ್ರೇಷ್ಠ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿ ಗುರುತಿಸುವಂತೆ ಮಾಡಿದೆ. ನನ್ನ ಹೆಸರು ಕೆಸಿ ನಾಯಕ್. 78 ವಯಸ್ಸು ಪ್ರಾಯ ಆದಾಗ ನನಗೊಂದು ಶಾಲೆ ಮಾಡೋದಂತ ದೇವರು ನನ್ನ ತಲೆಯಲ್ಲಿ ಒಂದು ಕಲ್ಪನೆಯನ್ನು ಕೊಟ್ಟರು. ಆವಾಗ ಕೇಳಿದರು ತುಂಬ ಜನ, ನೀವು 78 ವಯಸ್ಸಾದಾಗ ಶಾಲೆದು ಯಾಕೆ ನೆನಪಾಯಿತು ಅಂತ. ನಾನವರು ಹೇಳಿದ್ವಂತೆ, ಮಕ್ಕಳನ್ನು ದೇಶದ ಸಂಪತ್ತು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಅದಕ್ಕೆ ವಯಸ್ಸೇನು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ, ನಮ್ಮ ಗೋಲೇನು ಅದು ಮುಖ್ಯ. ಅದಕ್ಕೋಸ್ಕರ ನಾನೊಂದು ಶಾಲೆಯನ್ನು ಸ್ಟಾರ್ಟ್ ಮಾಡಿದೆ. ನಾವು ಆ ಸ್ಟಾರ್ಟ್ ಮಾಡುವಾಗ 2018ರಲ್ಲಿ ಸ್ಟಾರ್ಟ್ ಮಾಡುವಾಗ ಒಟ್ಟು ಮಕ್ಕಳಿದ್ದದ್ದು 52 ಮಕ್ಕಳು, ಕಾಲೇಜ್ ಮತ್ತು ಸ್ಕೂಲಲ್ಲಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ ನಂತರ ಇವಾಗ ಸಾಧಾರಣ ಮಾತ್ರ 1500 ಅಷ್ಟು ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಾ ಇದ್ದಾರೆ. ಬೇಕಾದ ಎಲ್ಲ ಸವಲತ್ತುಗಳನ್ನು, ಒಳ್ಳೆ 5 ಸ್ಟಾರ್ ಸ್ಟೈಲ್ನ ಹಾಸ್ಟೆಲ್ ಬಿಲ್ಡಿಂಗ್ ಇದೆ, ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್ ಇದೆ, ಮಾಡರ್ನ್ ಕಿಚನ್ ಇದೆ. ಯಾವ ರೀತಿಯಲ್ಲಿ ಕುಂದುಕೊರತೆ ಇಲ್ಲದ ಇನ್ಫ್ರಾಸ್ಟ್ರಕ್ಚರನ್ನು ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿದ್ದೇನೆ. ಸರಿಯಾದ ಪ್ರಾಂಶುಪಾಲರುಗಳು ಕಾಲೇಜಿಗಿದ್ದಾರೆ, ಸ್ಕೂಲಿಗಿದ್ದಾರೆ. ಹಾಗೆ ಫ್ಯಾಕಲ್ಟಿ ಮೆಂಬರ್ಸು ತುಂಬ ನುರಿತ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಒಳ್ಳೆ ಕಲಿಯುವಂಥ ಮಕ್ಕಳಿದ್ದರೆ, ಅತೀ ಬಡವರಾಗಿದ್ದರೆ, ಅವರಿಗೆ ಫೀಸ್ ಕೊಡಲಿಕ್ಕೆ ಆಗದಿದ್ದರೆ ಅದನ್ನು ತಲೆಯಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ತುಂಬ ಮಕ್ಕಳಿದ್ದಾರೆ. ನಾವೊಂದು ಸನಾತನ ಸಂಪದ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಮೂಲೆಯಿಂದ ಅತಿ ವಿಶೇಷವಾಗಿ ಅನುಭವವುಳ್ಳವರನ್ನು ತರಿಸಿಕೊಂಡು ಮಕ್ಕಳಿಗೆ ಮಾಹಿತಿ ಕೊಡುವಂಥ ಒಂದು ಕಾರ್ಯಕ್ರಮ. ಅದು ವರ್ಷಕ್ಕೆ ಕಮ್ಮಿಯಲ್ಲಿ ಆದರೆ 9 ಸರ್ತಿ ಆಗ್ತದೆ. ಅದರಿಂದ ಮಕ್ಕಳಿಗೆ ತುಂಬ ಜ್ಞಾನ ಉತ್ಪತ್ತಿ ಒಳ್ಳೆಯದಾಗುತ್ತೆ, ತುಂಬ ವಿಷಯಗಳನ್ನು ಅರಿತುಕೊಳ್ತಾರೆ. ನಮ್ಮಲ್ಲಿ ಕಲಿತವರು ಎಷ್ಟೋ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮಿನುಗ್ತಾ ಇದ್ದಾರೆ ಅಂತ ಸಂತೋಷ. ನನ್ನ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಎಲ್ಲ ಸವಲತ್ತುಗಳು ಸಿಕ್ಕಬೇಕು. ಸಿಕ್ಕಿದರೆ ಮಾತ್ರ ಈ ವಾತಾವರಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಅವರು ದೇಶ ಸಂಪತ್ತಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಪರದೇಶದಲ್ಲಿ ಅವರು ಅವರನ್ನು ಗುರುತಿಸಿಕೊಳ್ಬೇಕಂತ ವಿದ್ಯಾರ್ಥಿಗಳಾಗಬೇಕು. ಇದು ಒಂದೇ ಉದ್ದೇಶ. 2018ರಲ್ಲಿ ಸ್ಥಾಪನೆಯಾದ ಈ ಶಕ್ತಿ ಪದವಿ ಪೂರ್ವ ಕಾಲೇಜು PCMB, PCMC ಮತ್ತು ವಾಣಿಜ್ಯ ವಿಭಾಗದಲ್ಲಿ EBSc ಮತ್ತು EBS ಕಾಂಬಿನೇಷನ್ಗಳನ್ನು ಹೊಂದಿರ್ತದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ 2026ರಲ್ಲಿ ನೀಟ್ ಫಲಿತಾಂಶ 92% ನೀಟ್ನಲ್ಲಿ ಸಕ್ಸಸ್ ರೇಷಿಯೋವನ್ನು ಕಂಡಿದೆ. ಅದೇ ಥರ ಥಿಯರಿಯಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕು, KCETಯಲ್ಲಿ ರಾಜ್ಯಕ್ಕೆ 221ನೇ ರ್ಯಾಂಕ್ಗಳನ್ನು ಕೂಡ ಈ ಸಂಸ್ಥೆ ಪಡೆದುಕೊಂಡಿದೆ. ಇದೊಂದು ಗುರುಕುಲ ಮಾದರಿಯ ಶಿಕ್ಷಣ ಪದ್ಧತಿಯಲ್ಲಿ ಇರುವಂಥದ್ದು. ಯಾಕೆಂತ ಹೇಳಿದರೆ ಬೆಳಗ್ಗೆ ಮಕ್ಕಳು 5 ಗಂಟೆಗೆ ಎದ್ದಾಗ ಯೋಗ, ಧ್ಯಾನ, ಹಾಗೆ ಪ್ರಾರ್ಥನೆ ಇತ್ಯಾದಿ ಚಟುವಟಿಕೆಗಳೊಂದಿಗೆ ಪ್ರಾರಂಭವಾದರೆ ನಮ್ಮಲ್ಲಿ ಸುಮಾರು 8:45ರಿಂದ 9 ಗಂಟೆವರೆಗೆ ಪ್ರೇಯರ್ ಇರ್ತದೆ. ದೇಶವನ್ನು ಪ್ರತಿನಿಧಿಸುವಂತಹ ಒಂದು ಒಳ್ಳೆಯ ಅದ್ಭುತವಾದ ಈ ಒಂದು ಪ್ರಾರ್ಥನೆಯೊಂದಿಗೆ ಅವರ ದೈನಂದಿನ ಚಟುವಟಿಕೆ ಪ್ರಾರಂಭವಾಗ್ತದೆ. ಸಂಜೆ 6:30ಯಿಂದ ಮಕ್ಕಳಿಗೆ 10:30 ರಾತ್ರಿ 10:30ವರೆಗೂ ಈ ಸ್ಟಡಿ ಅವರ್ ಮಾಡುವಾಗ ಉಪನ್ಯಾಸಕರೇ ಆ ಸ್ಟಡಿ ಅವರನ್ನು ಮಾನಿಟರ್ ಮಾಡುವಂಥದ್ದು ಇರ್ತದೆ.
ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ಕೆಲವೊಂದು ಉಪನ್ಯಾಸಕರು, ಜೂನಿಯರ್ ಉಪನ್ಯಾಸಕರು ವಸತಿ ನಿಲಯದಲ್ಲಿಯೇ ವಾಸ ಇದ್ದು ಮಕ್ಕಳಿಗೆ 10:30 ಅಥವಾ 11 ಗಂಟೆವರೆಗೂ ಕೂಡ ಅವರು ವಿದ್ಯಾರ್ಥಿಗಳು ಯಾವ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿ ಕೇಳ್ತಾರೆ ಅಲ್ಲಿವರೆಗೂ ಕೂಡ ಅವರಿಗೆ ಸ್ಟಡಿ ಅವರನ್ನು ಮಾಡುವಂತಹ ಒಂದು ಚಟುವಟಿಕೆ ಕೂಡ ನಮ್ಮ ವಸತಿ ನಿಲಯದಲ್ಲಿದೆ. ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಏನು ವಿದ್ಯಾರ್ಥಿಗಳು ಪ್ರತಿಜ್ಞೆಯನ್ನು ಕೈಗೊಳ್ತಾರೆ, ಸ್ವಂತ ವಿದ್ಯಾರ್ಥಿಗಳಿಗೆ ಇದೊಂದು ಸೂಕ್ತ ಪ್ರದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. Ours is a CBSE school from kindergarten, preschool, toddlers in the UKG plus 1st to 10th standard ತನಕ ಕ್ಲಾಸಸ್ ಇದೆ. ಅಕಾಡೆಮಿಕ್ ಕರಿಕ್ಯುಲಮ್ ಜೊತೆಯಲ್ಲಿ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸ್ಪೆಷಾಲಿಟೀಸ್ ಏನು ಅಂತ, ಸಣ್ಣ ಮಕ್ಕಳಲ್ಲಿ ಬೇಕಾಗುವಂಥ ಅಕಾಡೆಮಿಕ್ ಇರಲಿ, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದು ಎಲ್ಲವೂ ಕೂಡ ನಾವು ಅಳವಡಿಸಿದ್ದೇವೆ ಇಲ್ಲಿ. ಸೊ ಇಟ್ಸ್ ನಾಟ್ ಓನ್ಲಿ ಅಕಾಡೆಮಿಕ್ಸ್, ವಿ ಹ್ಯಾವ್ ಮ್ಯೂಸಿಕ್, ಡ್ಯಾನ್ಸ್, ಆರ್ಟ್, ಕರಾಟೆ, ಕುಂಫು, lot of activities which children like a lot. One more speciality of Shakti Residential School is from grade 6 to 10 we have something called as foundation classes. So this is an enriching curriculum apart from the regular languages and core subjects. So here children attend online examination every 15 days. So by the time the children are in 2nd PUC in our Shakti PU college, children will be well set and prepared for CET, JEE and a lot of online examination. So one more speciality is we have various club activities. So every week one of the period is allotted for club activities where we have various skill subjects. CBSE, Central Board of Secondary Education, has recently announced about various skill club activities. So all the skill clubs you can find it in our school, which is aligned with the robotic lab, aligned with cultural lab, sports, and then various other clubs where students' skills are refined, understood, and then children when they move out of 10th standard or they continue and move out of 2nd PUC, they are a full-fledged individual becoming India's national wealth. ಮೌಲ್ಯಗಳ ತಳಹದಿಯ ಮೇಲೆ ಸಾಕಾರಗೊಳ್ಳುವ ಈ ಸುಂದರ ಪಯಣವೇ ಶಕ್ತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ನಾಳೆಯ ಉಜ್ವಲ ಭವಿಷ್ಯಕ್ಕೆ ಇಂದು ಸಾಕ್ಷಿಯಾಗುತ್ತಿರುವ ಪ್ರತಿಷ್ಠಿತ ಶೈಕ್ಷಣಿಕ ಪರಂಪರೆ.